ಹೊಸದಿಗಂತ ಡಿಜಿಟಲ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಧನನಾಶ, ಏಕಾಏಕಿ ನಷ್ಟ, ಎಲ್ಲ ರೀತಿಯ ದಿವಾಳಿಯನ್ನು ನಾವು ಸ್ವೀಕರಿಸಬಹುದಾದಂಥ ದುರ್ಭರ ಸ್ಥಿತಿಯಲ್ಲಿ ಸಾಗ್ಬಿಡ್ತೇವೆ. ಇದು ಯಾಕೆ ಸಂಭವಿಸುತ್ತೆ? ಮೇಷ ವೃಷಭಾದಿ ದ್ವಾದಶ ರಾಶಿಯವರಿಗೆ ಯಾಕಾಗಿ ಇದು ಸಂಭವಿಸಿಬಿಡುವಂಥದ್ದಕ್ಕೆ ಜಾತಕ ಕುಂಡಲಿಯ ಸಂದರ್ಭಗಳು ಒಂದು ಘಟಸರ್ಪದ ಹೆಡೆಯನ್ನು ತೆರೆದು ಬಿಡಬಲ್ವು ಅನ್ನುವಂಥದ್ದನ್ನು ಚರ್ಚೆ ಮಾಡ್ತಲೇ ಬಂದಿದ್ದೇವೆ. ಹಾಗಾದರೆ ಮೀನರಾಶಿಯವರಿಗೆ ಇಂಥ ಸಂದರ್ಭ ಹೇಗೆ ಬರ್ತದೆ ಅಂತ ಅನ್ನೋದನ್ನು ಗಮನಿಸಿದರೆ, ಕುಜ ದೋಷ ಇದ್ದಾಗ ವಿಶೇಷವಾಗಿ ಈ ತೊಂದರೆಯನ್ನು ಎದುರಿಸೋದಕ್ಕೆ ಈ ಒಂದು ಕುಂಭರಾಶಿಯವರಿಗೆ ಸಾಧ್ಯತೆಗಳು ಒದಗಿ ಬರೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗೆಯೇ ಕೇಂದ್ರಾಧಿಪತ್ಯ ದೋಷವನ್ನು ಹೊಂದದಂಥ ಬುಧ ಆ್ಯಕ್ಚುಲಿ ಬುದ್ಧಿಗೆ ಕಾರಕ, ಒಳಿತಿನ ಬುದ್ಧಿಯನ್ನು ಸಂಯೋಜಿಸಿ ಕೊಡುವಂತಹ ಒಂದು ದೊಡ್ಡ ಶಕ್ತಿಯನ್ನು ಈ ಬುಧ ಇಟ್ಕೊಂಡಿದ್ದಾನೆ. ಆದರೆ ಅವನ ಆಂತರ್ಯದಲ್ಲಿರುವಂತಹ ಆ ಕೇಂದ್ರಾಧಿಪತ್ಯ ದೋಷ ಏನಿರುತ್ತೆ, ಅದು ವಿಶೇಷವಾಗಿ ಮೀನರಾಶಿಯವರನ್ನು ಕಂಗೆಡಿಸುವಂಥ ಸ್ವರೂಪದಲ್ಲಿ ತನ್ನ ದುಷ್ಟ ನಾಲಿಗೆಗಳನ್ನು ಅಥವಾ ವಿಷದ ಹೆಡೆಯನ್ನು ಎತ್ತೋದಕ್ಕೆ ಸಾಧ್ಯತೆ ಇರುತ್ತೆ. ಈ ಬುಧ ಅತ್ಯಂತ ಹಾರ್ದಿಕವಾದಂತಹ ಸನ್ನಿವೇಶದಲ್ಲಿ ಇದ್ದಾನೆ ಅಂತಾದರೆ, ಬಾಳ ಸಂಗಾತಿಗಳನ್ನು ಈ ಮೀನರಾಶಿಯವರಿಗೆ ಅತ್ಯಂತ ಒಳ್ಳೆಯ ಬಾಳ ಸಂಗಾತಿಯನ್ನು ಒದಗಿಸ್ಕೊಡೋದಕ್ಕೆ ಬುಧ ಸಹಾಯ ಮಾಡ್ತಾನೆ. ಹಾಗೆಯೇ ಜೀವನದ ಸಂದರ್ಭದ ಸರ್ವತ್ರವಾದಂತಹ ಸುಖವನ್ನು ಒದಗಿಸೋದಕ್ಕೆ, ಈ ಸುಖ ಅನ್ನುವಂಥದ್ರಲ್ಲಿ ಏನಿದೆ, ಹಣಕಾಸಿನ ವಿಚಾರದಿಂದಾಗಿ ಸುಖ, ಅತ್ಯುತ್ತಮ ಬಾಂಧವರಿಂದಾಗಿ ಸುಖ, ಅತ್ಯಂತ ಒಳ್ಳೆಯ ಸ್ನೇಹಿತರಿಂದ ಸುಖ, ಅತ್ಯಂತ ಒಳ್ಳೆಯ ಕಲೀಗ್ಸ್ಗಳಿಂದ ಸುಖ, ಹಾಗೆಯೇ ಬಾಳ ಸಂಗಾತಿಯಿಂದ ದೊರಕಬಹುದಾದಂತಹ ಸುಖ, ಇವನ್ನೆಲ್ಲ ಪರಿಗಣಿಸಿದಾಗ ಬುಧನೇ ಆ ಸುಖಕ್ಕೆ ಬೇಕಾದಂತಹ ಸರ್ವಸ್ವವನ್ನು ಕೊಡುವಂತಹ ನಾವಿವತ್ತು ಏನು ಹೇಳ್ತೀವಿ, ಒಂದು ಮಹತ್ತರವಾದಂತಹ ಮಾತೃಹೃದಯ ಅಂತ ಏನು ನಮ್ಮ ಹೇಳ್ತೀವಿ, ಅದನ್ನು ಈ ಮೀನರಾಶಿಯವರ ಬಗ್ಗೆ ಬುಧನನ್ನು ಹೆಸರಿಸಬಹುದು. ಆದರೆ ಅವನ ಆಂತರ್ಯದಲ್ಲಿರುವಂತಹ ಕೆಲವು ತೊಡಕುಗಳು ಏನು ಅಂತಂದರೆ, ಹೊರನೋಟಕ್ಕೆ ಬುಧ ಅದ್ಭುತವಾಗಿ ಕಂಡರೂ ಕೂಡ ಮೀನರಾಶಿಯವರಿಗೆ ಒಳವಲಯದಲ್ಲಿ ವಿಷವನ್ನು ಇಟ್ಟುಕೊಳ್ಳುವಂತಹ ದುಷ್ಟತನವನ್ನು, ಕ್ಷುದ್ರತನವನ್ನು ತೋರಿಸ್ತಾನೆ ಇರ್ತಾನೆ. ಯಾಕೆಂದರೆ ಅವನಿಗೆ ಆ ಒಂದು ಕೇಂದ್ರಾಧಿಪತ್ಯ ದೋಷ ಇರೋದರಿಂದ. ಹಾಗಾಗಿ ಬುಧನ ಸಂದರ್ಭ ಬಹಳ ಎಚ್ಚರದಲ್ಲಿ ಇರಬೇಕಾದಂತಹ ವಿಚಾರವನ್ನು ಮೀನರಾಶಿಯವರು ನಡೆಸಬೇಕಾದಂಥದ್ದು ಏನಿರುತ್ತೆ, ಬಹಳ ಮಹತ್ವದ್ದಾಗಿರುತ್ತೆ. ಸೂರ್ಯನ ಜೊತೆ ಕೂತಂತಹ ಬುಧ ಯಾವಾಗಲೂ ಆ ಬೌದ್ಧಿಕವಾದಂತಹ ಜ್ಞಾನದ ವಿಚಾರಕ್ಕೆ ಅನೇಕ ರೀತಿಯ ಸಕಾರಾತ್ಮಕ ಸಂವೇದನೆಗಳನ್ನು ಕೊಡಬಹುದಾದಂತಹ ಧಾರಾಳಿಯಾದರೂ ಕೂಡ, ಬುಧ ಯಾವಾಗ ತನ್ನ ಅಸ್ತಂಗತ ದೋಷವನ್ನು ಸೂರ್ಯನ ಮೂಲಕವಾಗಿ ಕಂಡುಕೊಳ್ತಾನೋ, ಅಸ್ತಂಗತ ದೋಷ ಅಂದರೆ ಏನು, ಸೂರ್ಯನ ಅತ್ಯಂತ ಹತ್ತಿರಕ್ಕೆ ಬಂದಾಗ ಸೂರ್ಯನ ಬೆಳಕಿನಲ್ಲಿ ಬುಧ ಮಂಕಾಗ್ತಾನೆ. ಹಾಗಾಗಿ 11 ಡಿಗ್ರಿ ಆದರೂ ಒಂದು ಅಂತರವನ್ನು ಸೂರ್ಯನಿಂದ ಆತ ಮೇಂಟೈನ್ ಮಾಡಬೇಕಾಗತ್ತೆ, ಎಲ್ಲ ಗ್ರಹಗಳು. ಆದರೆ ಆ ಗ್ರಹಗಳ ಅಂತರ ಏನಿರುತ್ತೆ, ಬುಧನಿಗೆ ಒಂದಿದ್ದರೆ ಚಂದ್ರನಿಗೆ ಒಂದು, ಚಂದ್ರನಿಗೆ ಒಂದಿದ್ದರೆ ಗುರುವಿಗೆ ಇನ್ನೊಂದು, ಈ ರೀತಿಯಲ್ಲಿರುತ್ತೆ. ಹಾಗಾಗಿ ಬುಧ ಸಂಪೂರ್ಣವಾದಂಥ ಅಸ್ತಂಗತ ದೋಷ ಅಂದರೆ ತೀರಾ ಸೂರ್ಯನ ಹತ್ತಿರಕ್ಕೆ ಬಂದು ಬಿಟ್ಟಿದ್ದರೆ, ಬುಧಾದಿತ್ಯ ಯೋಗದಂಥ ಒಳ್ಳೆಯ ಯೋಗ ಇದ್ದರೂ ಕೂಡ ಅದು ಮೀನರಾಶಿಯವರಿಗೆ ಒಳಿತಿನ ಒಂದು ಸಂದರ್ಭವಾಗಿ ನಿಲ್ಲೋದಿಲ್ಲ. ಅದರ ಬದಲು ತಮ್ಮ ನಿರ್ಧಾರಗಳಲ್ಲಿ ಗಡಿಬಿಡಿಯನ್ನು ಮಾಡುವುದರ ಮೂಲಕ ಅನೇಕ ರೀತಿಯ ಧನನಾಶಕ್ಕೆ ಕಾರಣವಾಗುವಂತಹ ದುರ್ಭರತೆಯನ್ನು ಇವರು ಎದುರಿಸೋದಕ್ಕೆ ಸಾಧ್ಯತೆ ಇರುತ್ತೆ. ಅದೇ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ರಾಹು ಈ ಒಂದು ರಾಶಿಯವರಿಗೆ ಉತ್ತಮನಾಗಿ ಇಲ್ಲ. ಅಕಸ್ಮಾತ್ತಾಗಿ ಮೀನರಾಶಿಯವರಿಗೆ 8ನೇ ಮನೆಯಾದಂತಹ ತುಲಾದಲ್ಲಿದ್ದಾನೆ ಅಂತಂದರೆ, ವ್ಯಾಪಾರ ವ್ಯವಹಾರದಲ್ಲಿಯೇ ತೊಂದರೆಯನ್ನು ತರುವಂತಹ ಸಾಧ್ಯತೆಗಳನ್ನು ಮೀನರಾಶಿಯವರಿಗೆ ನಿರ್ಮಾಣ ಮಾಡುವುದರ ಮೂಲಕವಾಗಿ ಇವರ ಧನನಾಶಕ್ಕೆ ಕಾರಣವಾಗುವಂಥ ಸ್ಥಿತಿಗತಿಗಳನ್ನು ತಂದೊಡ್ಡಬಹುದು. ಅಷ್ಟೇ ಅಲ್ಲ, ಈ ರಾಶಿಯವರಿಗೆ ವಿದೇಶದಲ್ಲಿ ನಿಮಗೆ ಕೆಲಸವನ್ನು ಕೊಡಿಸ್ತೇವೆ ಅಂತ ಇವರ ಹತ್ರ ಅಪಾರವಾದ ಪ್ರಮಾಣದ ಹಣವನ್ನು ಪಡೆದು ಅಲ್ಲಿ ವಿದೇಶದಲ್ಲಿ ಎಲ್ಲಿಯೋ ಒಂದು ಯಾರೂ ತಿಳಿದಿರದಂತಹ ಒಂದು ಘಟ್ಟದಲ್ಲಿ ಅವರನ್ನು ನಿಲ್ಲಿಸಿ ಆಮೇಲೆ ಹಿಂದೆ ಸರಿಯುವಂತಹ ಜನರಿಂದ ಮೋಸ ಹೋಗಬಹುದಾದಂತಹ ಸ್ಥಿತಿಗತಿಗಳನ್ನು ಈ ಒಂದು ಮೀನರಾಶಿಯವರು ಎದುರಿಸೋದಕ್ಕೆ ಯಾರಿಂದ ಹೆಚ್ಚಿನ ಒಂದು ಈ ವಿಚಾರವನ್ನು ಕಂಡುಕೊಳ್ತಾರೆ ಅಂತಂದರೆ, ಕೇತುಗ್ರಹದಿಂದಾಗಿ ಈ ದೋಷಗಳನ್ನು ಕಂಡುಕೊಂಡು ಬಿಡ್ತಾರೆ. ಕೇತುಗ್ರಹ ಅಕಸ್ಮಾತ್ತಾಗಿ ಇವರಿಗೆ ಧನಸ್ಥಾನದಲ್ಲಿದ್ದರೆ, ಇವರಿಗೆ ಧನಸ್ಥಾನ ಅಂದರೆ ಯಾವುದು? ಮೇಷರಾಶಿಯ ಧನಸ್ಥಾನ.
ಹಾಗಾದರೆ ಇವರಿಗೆ ಪ್ರಾಪ್ತಿಯ ಸ್ಥಳ ಯಾವುದು? ಇವರಿಗೆ ಪ್ರಾಪ್ತಿಯ ಸ್ಥಳ ಮಕರವಾಗಿರುತ್ತೆ. ಈ ಮಕರ ರಾಶಿಯ ಶನೈಶ್ಚರ ಪ್ರಾಪ್ತಿಯನ್ನು ಕೊಡಬಹುದಾದಂತಹ ಅಂತರಂಗದ ಸ್ವಚ್ಛತೆಯನ್ನು ಹೊಂದಿದ್ದರೂ ಕೂಡ ಕೆಲವು ನಿರ್ದಿಷ್ಟ ಸಂದರ್ಭಗಳಲ್ಲಿ ದುಷ್ಟತನದಿಂದ ಮೀನರಾಶಿಯವರನ್ನು ಆರ್ಥಿಕವಾಗಿ ಸಂಪೂರ್ಣವಾಗಿ ಕಂಗೆಡಿಸುವಂತಹ ವಿಚಾರವನ್ನು ಶನಿ ಕಾಟ ಬಂದಾಗ ಮಾಡುವಂಥದ್ದಕ್ಕೆ ಸಾಧ್ಯತೆ ಇರುತ್ತೆ. ಅಷ್ಟೇ ಅಲ್ಲ, ಮಕ್ಕಳ ಮೂಲಕವಾಗಿ ಮಕ್ಕಳ ಯಾವುದೋ ಒಂದು ಕಾರಣಕ್ಕಾಗಿ ಧನನಾಶವನ್ನು ಮಾಡಿಕೊಳ್ಳುವಂತಹ ಸ್ಥಿತಿಗತಿಗಳನ್ನು ಚಂದ್ರ ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಿರುತ್ತೆ. ಹಾಗಾಗಿ ಈ ಜಾತಕ ಶಾಸ್ತ್ರದಲ್ಲಿ ಏನಿರುತ್ತೆ, ಪ್ರತಿಯೊಂದು ಗ್ರಹಗಳು ಅವರವರದ್ದೇ ಆದಂತಹ ಕೆಟ್ಟತನವನ್ನು ಹೊಂದಿರುವುದರೊಂದಿಗೆ ಅವರವರದ್ದೇ ಆದಂತಹ ಒಳಿತನ್ನು ಕೊಡುವಂತಹ ಒಂದು ಕೆಮಿಸ್ಟ್ರಿಯನ್ನು ಅವರು ಹೊಂದಿರ್ತಾರೆ. ಆದರೆ ಯಾವ ಸಂದರ್ಭದಲ್ಲಿ ಒಳಿತನ್ನು ಕೊಡುವಂತಹ ಕೆಮಿಸ್ಟ್ರಿಯನ್ನು ಹೊಂದಿರ್ತಾರೆ, ಯಾವ ಸಂದರ್ಭದಲ್ಲಿ ಕೆಟ್ಟದ್ದನ್ನು ಮಾಡುವಂತಹ ಒಂದು ದುಷ್ಟ ಹಿಸ್ಟಾಲಜಿಯನ್ನು ಅವರು ಇಟ್ಕೊಳ್ತಾರೆ ಹೇಳುವಂಥದ್ದನ್ನು ಸರಿಯಾಗಿ ಜಾತಕವನ್ನು ಅರ್ಥ ಮಾಡಿಕೊಡುವುದರ ಮೂಲಕವಾಗಿಯೇ ನಾವು ನಿರ್ಧಾರ ಮಾಡಬೇಕಾಗತ್ತೆ. ಮೀನರಾಶಿಯವರು ಹಾಗಾಗಿ ವಿಶೇಷವಾಗಿ ಶನೈಶ್ಚರನ ಬಗೆಗೂ ಎಚ್ಚರಿಕೆಯಿಂದ ಇರಬೇಕು. ಶನೈಶ್ಚರನ ಮುಖಗಳು 2 ಅಪಾರವಾದಂತಹ ಪ್ರಾಪ್ತಿಯನ್ನು ಕೊಡುವಂತಹ ಒಂದು ವಿಶೇಷ ಗ್ರಹವಾಗಿದ್ದರೆ ಸರ್ರನೆ ಎಲ್ಲವನ್ನೂ ಕಳೆದು ಬಿಡಬಹುದು ಅಂತಹ ಸ್ಥಿತಿಗತಿಗಳನ್ನು. ಹಾಗಾದರೆ ಅದು ಯಾವಾಗ ಕೊಡ್ತಾನೆ? ಚಂದ್ರನ ಮೂಲಕವಾಗಿ ಕೊಡ್ತಾನೆ. ಈ ಚಂದ್ರ ಯಾವಾಗ ಇವರಿಗೆ ದುಷ್ಟನಾಗ್ತಾನೆ? ಅವನಲ್ಲಿ ದೌರ್ಬಲ್ಯ ಇದ್ದಾಗ. ದೌರ್ಬಲ್ಯ ಅಂದ್ರೇನು? ಅಮಾವಾಸ್ಯೆ ಚಂದ್ರನಾದಾಗಲೋ, ಅಥವಾ ರಾಹುವಿನ ಜೊತೆಗೆ ಕೂತ ಚಂದ್ರನಾದಾಗಲೋ, ಕೇತುವಿನ ಜೊತೆಗೆ ಕೂತಂಥ ಚಂದ್ರನಾದಾಗಲೋ, ಶುಕ್ರನ ಜೊತೆಗೆ ಕೂತಂಥ ಚಂದ್ರನಾದಾಗಲೋ, ಈ ಎಲ್ಲ ಸ್ಥಿತಿಗತಿಗಳನ್ನು. ಹಾಗಾದರೆ ಶುಕ್ರ ಯಾಕೆ ಇವರಿಗೆ ಮೀನರಾಶಿಯವರಿಗೆ ಕೆಟ್ಟವನು ಅಂತಂದರೆ, ಆತ ಮರಣದ ಮನೆಯ ಯಜಮಾನನಾಗಿರ್ತಾನೆ. ಬರೀ ಶುಕ್ರ ಮಾತ್ರ ಕೆಟ್ಟದ್ದು ಅಂತಲ್ಲ, ಆ ಮರಣದ ಮನೆಯಲ್ಲಿ ರಾಹು ಇದ್ದರೂ ಕೂಡ ಇವರಿಗೆ ಅನೇಕದ್ದಾದಂಥ ಧನನಾಶಕ್ಕೆ ಕಾರಣವಾಗುವಂಥ ಸ್ಥಿತಿಗತಿಗಳು ಒದಗಿ ಬಂದುಬಿಡ್ಬೋದು. ಇನ್ನೇನಾದರೂ ಅಕಸ್ಮಾತ್ತಾಗಿ ಮೀನರಾಶಿಯವರ ಮನೆಯ ಯಜಮಾನನಾದಂತಹ ಗುರು ಮೇಷರಾಶಿಯಲ್ಲಿದ್ದು ಆತ ಈ ಒಂದು ತುಲಾರಾಶಿಯನ್ನು ನೋಡ್ತಾ ಇದ್ದಾನೆ ಅಂತಾದರೆ ಆಗ ಅನೇಕ ರೀತಿಯ ಧನಪ್ರಾಪ್ತಿಗೂ ಕೂಡ ಅವಕಾಶಗಳು ಒದಗಿ ಬರುತ್ತೆ. ಆದರೆ ಗುರುವಿನ ಸಂದರ್ಭದಲ್ಲಿ ಏನಾಗಬೇಕಾಗತ್ತೆ? ಒಂದು ಧರ್ಮಕರ್ಮಾಧಿಪ ಯೋಗದಂತಹ ಸಂದರ್ಭ ನೆರವೇರಬೇಕಾಗತ್ತೆ. ಅಂದರೆ ಶನೈಶ್ಚರ ಮತ್ತು ಗುರುವಿನ ಸಂದರ್ಭದ ಹಾರ್ದಿಕವಾದ ಸಂಯೋಜನೆ ಆ ಜಾತಕದಲ್ಲಿರಬೇಕಾಗತ್ತೆ. ಇಲ್ಲದೆ ಹೋದರೆ ಒಂದು ದೊಡ್ಡ ಗಟ್ಟಿ ಪ್ರಮಾಣದ ಒಂದು ಪರಿಪೂರ್ಣವಾದಂತಹ ಬಲವನ್ನು ಹೊಂದಿದಂತಹ ಗಜಕೇಸರಿ ಯೋಗ. ಈ ಗಜಕೇಸರಿ ಯೋಗ ಈಗ ಗುರು ಮೇಷದಲ್ಲಿದ್ದಾನೆ, ತುಲಾದಲ್ಲಿ ಹಾಗಾದರೆ ಯಾರು ಚಂದ್ರ ಇದ್ದಾನೆ ಅಂತಾದರೆ ಅವರಿಬ್ಬರ ಸ್ನಿಗ್ಧತೆ ಅತ್ಯಂತ ದೊಡ್ಡ ಪ್ರಮಾಣದ ಒಂದು ಶಕ್ತಿಯಾಗಿ ರೂಪುಗೊಂಡಿದೆ ಅಂತಾದರೆ ಧನನಾಶವನ್ನು ತಪ್ಪಿಸುವಂತಹ ಸಂಜೀವಿನಿಯನ್ನು ಕೂಡ ಚಂದ್ರ ಒದಗಿಸಬಲ್ಲ. ಹಾಗಾಗಿ ಈ ಒಂದು ಇಡೀ ಜಾತಕ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಹೇಗಿದೆ, ಅನೇಕ ಗ್ರಹಗಳ ಒಂದು ಆಟದ ಮೈದಾನವಾಗಿ ಇವತ್ತು ನಾವು ಕ್ರಿಕೆಟ್ನಲ್ಲಿ ಹೇಗೆ ಒಂದು ಬೌಂಡ್ರಿಯನ್ನು ಮತ್ತು ಸಿಕ್ಸರನ್ನು ಹೊಡಿತಾ ಹೋಗುವಾಗ ನಮಗೆ ಸಂತೋಷ, ನಮ್ಮ ದೇಶದ ಆಟಗಾರರು ಹೊಡಿತಾ ಇರುವಾಗ ಹೇಗೆ ಸಂತೋಷವಾಗುತ್ತೋ ಹಾಗೆಯೇ ನಮ್ಮ ವಿರುದ್ಧದ ಆಟಗಾರರಾಗಿ ನಿಂತಹ ದೇಶದ ಜನ ಸಿಕ್ಸರ್ ಮತ್ತು ಇದನ್ನು ಮಾಡುವಾಗ ನಮಗೆ ದುಃಖವಾಗುತ್ತೆ. ಹಾಗೆ ಅದು ಆ ಗ್ರಹಗಳು ನಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಾ ಇವೆಯೋ, ನಮ್ಮ ಬಲದ ಸಂವರ್ಧನೆಗೆ ಕೆಲಸ ಮಾಡ್ತಾ ಇವೆಯೋ, ಇದನ್ನು ಈ ವಿಚಾರವಾಗಿ ನಾವು ಗಮನ ಇಟ್ಟುಕೊಂಡು ನಮ್ಮದಾದಂತಹ ಕೆಲವು ಹೆಜ್ಜೆಗಳನ್ನು ನಾವು ರೂಪಿಸ್ಕೊಳ್ಬೇಕಾಗತ್ತೆ. ಆಗ ಆರ್ಥಿಕ ನಷ್ಟವನ್ನು ತಪ್ಪಿಸ್ಕೊಳ್ಳಿಕ್ಕೆ ಬೇಕಾದಂತಹ ಸಂಜೀವಿನಿ ಶಕ್ತಿಯು ನಮಗೆ ಒದಗಿ ಬರೋದಕ್ಕೆ ಸಹಾಯ ಇರುತ್ತೆ. ಇದನ್ನೆಲ್ಲ ಗಮನಿಸಿ ನಾವು ಆ ದಿಸೆಯಲ್ಲಿ ನಮ್ಮನ್ನು ನಾವು ಸಂರಕ್ಷಿಸಿಕೊಳ್ಳುವ ವಿಷಯದಲ್ಲಿ ಕ್ರಿಯಾಶೀಲರಾಗೋಣ ಅಂತ ಹಾರೈಸ್ತಾ ನಮಸ್ಕಾರ.